ಹರೇ ಶ್ರೀನಿವಾಸ, ನಮಸ್ಕಾರ ಗುರುಗಳೇ. ನಮಸ್ಕಾರ ಹರೇ ಶ್ರೀನಿವಾಸ, ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ. ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ. ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ. ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ. ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ. ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್. ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ. ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ. ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ. ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ. ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇಲ್ಲಿವರೆಗೆ 80-81ನೇ ಶ್ಲೋಕದಲ್ಲಿ ಭಗವಂತನ ಮೂಲ ಅವತಾರ, ಮೂಲ ರೂಪದ ವರ್ಣನೆಯನ್ನು ಮಾಡ್ತಾ ಬಂದು ಭಗವಂತ ಹೇಗ್ ಕಾಣ್ತಾ ಇದ್ದಾನೆ ಅದರ ವರ್ಣನೆ ಬಂತು. ನೀಲಮೇಘ ಪ್ರತೀಕಾಶಂ ಅಂತ ಶಬ್ದ ಬಂತು. ನೀಲಮೇಘ ಪ್ರತೀಕಾಶ ಅಂದ್ರೇನು? ನೀಲ ಬಣ್ಣದ ಮೋಡ, ಅದು ಹೇಗ್ ಕಾಣ್ತಾ ಇದೆಯೋ ಆ ತರ ಭಗವಂತ ಕಾಣ್ತಾ ಇದ್ದಾನೆ. ಯಾಕೆ ಈ ಮೋಡಗಳಿಗೆ ಭಗವಂತನನ್ನ ಹೋಲಿಸ್ತಾನೆ ಅಂದ್ರೆ, ಮೋಡ ಹೇಗೆ ಮಳೆ ಸುರಿಸುತ್ತೋ ಹಾಗೆ ಭಕ್ತರ ಅಭೀಷ್ಟ ಏನೇನಿದೆಯೋ ಅದನ್ನೆಲ್ಲ ಸುರಿಸ್ತಾನೆ ಅಂತ. ಅದಕ್ಕೋಸ್ಕರ ಆ ನೀಲಮೇಘದ ಉದಾಹರಣೆಯನ್ನ ಕೊಟ್ಟಿದ್ದಾನೆ. ಕಪ್ಪಾದ ಮೋಡ ಅಂದ್ರೆ ಮಳೆ ಜೋರಾಗಿ ಬಂತು, ಅದೇ ತರ ಭಗವಂತನು ಚೆನ್ನಾಗಿ ಮಳೆ ಬರೋ ಹಾಗೆ ಮಾಡ್ತಾನೆ. ಅಂದ್ರೆ ಅವರವರ
ಮನೋಭೀಷ್ಟಗಳನ್ನ ಪೂರೈಸ್ತಾನೆ. ಇನ್ನೊಂದು ಸೂರ್ಯನ ದೃಷ್ಟಾಂತ ಯಾಕೆ ಕೊಟ್ಟು, ಸೂರ್ಯ ಬಂದಾಗ ಏನಾಗುತ್ತೆ, ಕತ್ತಲೆ ಪರಿಹಾರ ಆಗುತ್ತೆ. ಹಾಗೆ ಭಗವಂತನ ಪ್ರವೇಶ ಆಯ್ತು ಅಂದ್ರೆ ಸೂರ್ಯನಿಗೆ ತೇಜಸ್ಸನ್ನು ಕೊಡೋನು, ಅಂಥವನು ಪ್ರವೇಶ ಆದ್ಮೇಲೆ ಕತ್ತಲೆ ಎಲ್ಲಿದೆ, ಇರಲ್ಲ ಅಂತ. ಈ ಅಭಿಪ್ರಾಯದಿಂದ ಸೂರ್ಯ ಮೇಘ ಈ ಎರಡು ದೃಷ್ಟಾಂತವನ್ನ ದೇವರಿಗೆ ಕೊಟ್ಟು ನಮಗ ಅರ್ಥ ಮಾಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ. ಯಾರು ಇದು ಈ ಭಗವಂತ ಅಂತಂದ್ರೆ ಎಲ್ಲಾ ರೂಪನೂ ಗ್ರಾಹ್ಯ, ಒಂದು ರೂಪನೂ ಬಿಡೋ ಹಾಗಿಲ್ಲ. ಮೂಲ ರೂಪೇಣ ಬಾಲಾರ್ಕ ಸದೃಶಂ ಅಂದ್ರೆ ಅದು ಹಯಗ್ರೀವ ರೂಪಿ ಪರಮಾತ್ಮ. ಅದೇ ತರ ಪ್ರತಿಯೊಂದು ರೂಪದ ಮೂಲ ರೂಪ ಹಾಗೆ ಇರುತ್ತೆ. ಆ ಮೂಲ ರೂಪೇಣ ಬಾಲಾರ್ಕ ಸದೃಶಂ ಅನ್ನೋದಕ್ಕೆ ಇದೇ ಅರ್ಥ. ಮೂಲ ರೂಪದಿಂದ ಹಾಗೆ ಕಾಣ್ತಾನೆ ಭಗವಂತ. ಇನ್ನು ವಾಮನ ಅವತಾರದ ವರ್ಣನೆಯನ್ನು ಮಾಡ್ತಾರೆ. ಇದೆಲ್ಲ ಹೇಳೋದು ಲೋಕದೃಷ್ಟಿಯ ಅಂತ ಆಗ್ಲೇ ಬಂತಲ್ಲ, ನೆನ್ನೆ ದಿವಸ ಅದನ್ನು ಬಂದಿತ್ತು, ಅದನ್ನು ಉಲ್ಲೇಖ ಮಾಡಿದ್ದೆ. ಲೋಕದೃಷ್ಟಿ ಅಂದ್ರೆ ಜ್ಞಾನ ದೃಷ್ಟಿಯಿಂದ ಅಂತ ಒಂದು ಅರ್ಥವನ್ನ ಮಾಡಿದ್ದು. ಜ್ಞಾನ ದೃಷ್ಟಿಯಿಂದ ಅಪರೋಕ್ಷ ಜ್ಞಾನಿಗಳಿಗೆ ಗೊತ್ತಾಗತ್ತಂತೆ ಅವನ ಬಲ ಅಂತ. ಇಲ್ಲಾಂದ್ರೆ ಲೋಕದ ದೃಷ್ಟಿಯಿಂದ ಅಂದ್ರೆ ಎಲ್ಲಾ ಲೋಕದಲ್ಲಿರೋ ದೃಷ್ಟಿಯಿಂದ ಅವನಿಗೆ ಬಲ ಇದೆ ನಿಜ, ಆದ್ರೆ ಅವನ ಬಲದ ಪರಿಚಯ ಆಗೋದು ಯಾರಿಗೆ ಅಂದ್ರೆ ಲೋಕದಲ್ಲಿ ಇರೋರಿಗೆ, ಅಂದ್ರೆ ಜ್ಞಾನಿಗಳಿಗೆ, ವಿಶೇಷವಾಗಿ ಲೋಕವನ್ನ ಪಡೆದವರಿಗೆ ವಿಶೇಷವಾದ ಜ್ಞಾನ ಯಾರಿಗಿರುತ್ತೋ ಅವರಿಗೆ ಅವನ ಪರಿಚಯ ಆಗುತ್ತೆ, ಅವನ ಬಲ ಎಷ್ಟು ಅಂತ ಒಂದು ಅವರ ಯೋಗ್ಯತೆಗೆ ತಕ್ಕ ಹಾಗೆ ಅಂದಾಜಾಗುತ್ತೆ ಅಂತ ಇಷ್ಟು ಬಂತು. ಇನ್ನು ಮಧ್ಯಕ್ಕೆ ವಾಮನಾವತಾರದ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಇದು ಹೇಗಿದೆ, ಒಂದಾದ್ಮೇಲೆ ಒಂದು ಭಗವದ್ ರೂಪಗಳು ಬರ್ತಾ ಇರತ್ತೆ, ಅವುಗಳಿಗೆ ಅಭೇದ ಚಿಂತನೆಯನ್ನ ಮಾಡ್ತಾ ಇರ್ತಾರೆ. ಇದರಿಂದ ನಮಗ್ ತೋರಿಸ್ಕೊಟ್ಟಿದ್ದೇನು, ಯಾವುದೇ ಭಗವಂತನ ಚರಿತ್ರೆಯನ್ನ ಕೇಳ್ಬೇಕಾದ್ರೆ ಎಲ್ಲಾ ಭಗವಂತನ ರೂಪ ಅದು ಒಂದೇ ಥರ, ಯಾವುದೇ ವ್ಯತ್ಯಾಸ ಇಲ್ಲ. ಒಂದೇ ತರಹ ಅನ್ನೋದ್ರ ಅರ್ಥ ಅದು ಒಂದೇ ಅಂತಾನೆ ಹೇಳ್ಬೇಕು. ಆದ್ರೆ ನಮಗೆ ಅದು ಬೇರೆ ಬೇರೆ ರೂಪ, ಹಯಗ್ರೀವ, ವೇದವ್ಯಾಸ ಅಂತ ಆಕಾರದಲ್ಲಿ ಬೇರೆ ಬೇರೆ ರೂಪ ಅಂತ ನಮಗ್ ಜ್ಞಾನ ಬರ್ತಾ ಇದೆ. ಯಾಕೆ ಹಯಗ್ರೀವ ರೂಪ ವೇದವ್ಯಾಸರಿಗಿಲ್ಲ, ವೇದವ್ಯಾಸ ರೂಪ ಕೃಷ್ಣನಿಗಿಲ್ಲ, ಈ ತರ ಒಬ್ಬೊಬ್ರಿಗೆ ಒಂದೊಂದು ರೂಪ ಪರಸ್ಪರ ಇಲ್ಲ. ಇದು ಹಾಗೆ ಕಾಣ್ತಾ ಇದೆ. ವಸ್ತುತಃ ಭಗವಂತನ ಒಂದೊಂದು ರೂಪಗಳಿಗೂ ಅತ್ಯಂತ ಅಭೇದ, ಅದು ಎಂದಿಗೂ ಭೇದದ ಚಿಂತನೆಯನ್ನೇ ಮಾಡೋ ಹಾಗಿಲ್ಲ. ಐಕ್ಯ ಅಂದ್ರೆ ಅದು ಪರಮ ಐಕ್ಯ, ಒಂದೇ ಅನ್ನುವ ಚಿಂತನೆಯನ್ನ ಮಾಡ್ಬೇಕು ಅಂತ ಅದು ಒತ್ತು ಕೊಟ್ಟು ಹೇಳಲಿಕ್ಕೆ ಮತ್ತೆ ಮತ್ತೆ ಆ ಪಂಚವೃಂದಾವನದಲ್ಲಿ ಸನ್ನಿಹಿತರಾದ ಭಗವದ್ ರೂಪಗಳು ಅಷ್ಟೇ ಅಲ್ಲದೆ ಮಿಕ್ಕಿದ ಭಗವದ್ ರೂಪಗಳು ಸುಧಾ ಈ ಎಲ್ಲ ಭಗವದ್ ರೂಪಗಳು ಇದ್ದೇ ಇದೆ, ಇಲ್ಲ ಅಂತಿಲ್ಲ. ಆದ್ರೂ ರಾಮಕೃಷ್ಣ, ವೇದವ್ಯಾಸರು, ಹಯಗ್ರೀವ ಈ ತರ ತಗೊಂಡಾಗ ಆ ಭೀಮ, ಹನುಮಂತ ಮತ್ತೆ ಮಧ್ವಾಚಾರ್ಯರು ಇವರಿಂದ ಉಪಾಸ್ಯರಾದ ಮೂರ್ತಿ, ವಾದಿರಾಜರ ಉಪಾಸ್ಯರ ಮೂರ್ತಿ, ಇಷ್ಟನ್ನೇ ತಗೊಂಡಿದ್ರಿಂದ ಮುಖ್ಯವಾಗಿ ಇಷ್ಟು ಮಾತ್ರ ಭಗವದ್ ರೂಪಗಳನ್ನು ತಗೊಂಡು ಮಿಕ್ಕಿದ ಭಗವದ್ ರೂಪಗಳು, ಈ ಭಗವಂತ ರೂಪಗಳು ಎಲ್ಲ ಒಂದೇ, ಯಾವುದೇ ಭೇದ ಇಲ್ಲ ಅಂತ ತಿಳಿಸ್ಬೇಕಲ್ಲ. ಈ ಅನುಸಂಧಾನ ಗಟ್ಟಿ ಆಗ್ಬೇಕು ನಮ್ಗೆ. ಭಾಗವತ ಕೇಳ್ಬೇಕಾದ್ರೆ ವರಾಹ, ನರಸಿಂಹ ಅನೇಕ ರೂಪಗಳ ಚಿಂತನೆಯನ್ನು ಕೇಳ್ತೀವಿ. ಕೃಷ್ಣನ್ ರೂಪಕ್ಕೆ ಬಂದಾಗ ತುಂಬಾ ಸಂತೋಷ ಆಗತ್ತೆ ಅಂತ ಹೇಳ್ತೀವಿ. ವಸ್ತುತಃ ಹಾಗೆ ಹೇಳೋ ಹಾಗೆ ಇಲ್ಲ, ಯಾವ್ದು ಕೇಳಿದ್ರು ಭಗವಂತನ ಸಂತೋಷ ಅಂತಾನೆ ಹೇಳ್ಬೇಕು. ಇಲ್ಲಾಂದ್ರೆ ವರಾಹ ರೂಪದಲ್ಲಿ ಮಾಡಿದ್ ಕಡಿಮೆ, ಕೃಷ್ಣ ರೂಪದಲ್ಲಿ ಮಾಡಿದ್ ಜಾಸ್ತಿ ಅಂತ ಆಗ್ಬಿಡತ್ತೆ. ಆತರ ಭಾವನೆನೇ ಬರಬಾರ್ದು ಎಂದಿಗೂ. ಆ ಭಾವನೆಯನ್ನ ಕಳಿಲಿಕ್ಕೇನೆ ಇಲ್ಲಿ ಪ್ರತಿ ಸಲಿನೋ ಇಲ್ಲಿವರೆಗೂ ಒಂದು ರೂಪ ಭಗವದ್ ರೂಪದ ಬಗ್ಗೆ ಹೇಳ್ತಾ ಇದ್ರೆ ಮತ್ತೆ ಇನ್ನೊಂದು ರೂಪ ಇದು ಒಂದೇ. ಇವ್ರು ಸಾಮಾನ್ಯವಾಗಿ ಒಂದ್ ರೂಪದ ವರ್ಣನೆ ಮಾಡ್ತಾರೆ, ಕೊನೆಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹಯಗ್ರೀವನಿಗೆ ನಮಸ್ಕಾರ ಅಂತಾರೆ. ಅಂದ್ರೆ ಏನೇ ಆದ್ರೂ ಕೊನೆಗೆ ಅಲ್ಲ ಅನ್ವಯ. ಏನೇ ಭಗವದ್ ರೂಪಗಳಿದ್ರು ಕೊನೆಗೆ ನಾರಾಯಣನ ಅಭೇದ ಎಲ್ಲದಕ್ಕೂ ಅಲ್ಲೇ ಹೋಗಿ ಸೇರ್ಬೇಕಲ್ಲ, ಆ ತರ. ಯಾಕೆ ಆ ಮೂಲ ರೂಪದಿಂದಲೇ ಎಲ್ಲಾ ಹೊರಗೆ ಬಂದಿತ್ತು. ಅವತಾರ ರೂಪ ಅದು 5 ಆಗ್ಬೋದು, 10, 15 ಯಾವ್ದಾರ ಆಗ್ಬೋದು, ಈ ತರ ಒಂದೊಂದು ಗುಂಪಿನಲ್ಲಿ. ಈಗ ಸದ್ಯಕ್ಕೆ ವಾಮನನ ವರ್ಣನೆಯನ್ನ ಮಾಡ್ತಾರೆ. ಸಾಂದ್ರಂ ಕಮಂಡಲುಧರಂ ಅಂತ ಪ್ರಾರಂಭ. ನಿನ್ನೆ ಆ ಶ್ಲೋಕವನ್ನು ನೋಡಿದೀವಿ. ಕಮಂಡಲುಧರಂ ಸಾಂದ್ರಂ. ವಾಮನ ತಾನು ಬಲಿಚಕ್ರವರ್ತಿಯ ಬಳಿ ಬಂದಾಗ ಅವನ ಕೈನಲ್ಲಿ ಕಮಂಡಲು ಇತ್ತು. ಆ ಕಮಂಡಲುವಿನಲ್ಲಿ ಏನಿತ್ತು ಅಂತ ಸಾಂದ್ರಂ ಅಂತ ಹೇಳ್ತಾರೆ. ಸಾಂದ್ರಂ ಕಮಂಡಲುಧರ, ಅದು ನಿಬಿಡವಾಗಿತ್ತು. ನಿಬಿಡ ಅಂದ್ರೆ ಗಟ್ಟಿ. ಈಗ ಕಾಡು ನಿಬಿಡವಾಗಿದೆ ಅಂದ್ರೆ ಮರಗಳೆಲ್ಲ ಅಷ್ಟು ತುಂಬ್ಕೊಂಡ್ಬಿಟ್ಟಿದೆ ಆ ಕಾಡಿನಲ್ಲಿ. ನಿಬಿಡವಾದ ಕಾಡು ಹೇಗಂದ್ರೆ ಸೂರ್ಯನ ಒಂದು ಸೂರ್ಯನ ಪ್ರಕಾಶ ಅದು ಕಾಣ್ತಾನೆ ಇಲ್ಲ ಆ ಕಾಡಿನಲ್ಲಿ, ಯಾಕೆ ಅಷ್ಟು ಮರಗಳು ಹಿಂಗ್ ಸೇರ್ಕೊಂಡ್ಬಿಟ್ಟಿದೆ. ಇದು ನಿಬಿಡ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ. ಅದೇ ತರ ನಿಬಿಡವಾದ ಕತ್ತಲೆ ಅಂತ ಇದೊಂದು ಮಾತಿದೆ. ನಿಬಿಡವಾದ ಕತ್ತಲೆ ಅಂದ್ರೇನು, ದಟ್ಟ ಕತ್ತಲೆ, ಚೂರು ಬೆಳಕಿಲ್ಲ.
ಏನೋ ಮಿಂಚುಳತ್ತ ಏನೋ ಒಂದ್ ಸ್ವಲ್ಪ ಸ್ವಲ್ಪ ಮತ್ತೆ ಅದೂ ಇಲ್ಲ, ಯಾವುದೇ ಬೆಳಕಿಲ್ಲ, ಕತ್ತಲು ಅಂದ್ರೆ ಅಷ್ಟು ಕತ್ತಲು. ಈ ಕತ್ತಲೆಗೆ ಅಷ್ಟು ಹೆದರಿಕೆ ಆಗತ್ತೆ. ಇನ್ನು ಪರಮಾತ್ಮ ತಾನು ಕತ್ತಲೆಯನ್ನ ಹೀಗೆ ಚಕ್ರದಿಂದ ಕತ್ತರಿಸಿ ಒಂದ್ ಕಡೆ ಹೋದ ತಮೋಲೋಕವನ್ನ ಅಂತ ಹರಿವಂಶದಲ್ಲ ವರ್ಣನೆ ಮಾಡ್ತಾರಲ್ಲ. ಇನ್ನು ಅದು ಎಂಥ ಕತ್ತಲೆ ಲೋಕ ಇರ್ಬೇಕು, ತಮೋಲೋಕ. ಒಳ್ಳೆ ಗಟ್ಟಿ ಪದಾರ್ಥ ಕತ್ತಲೆ ಅಂದ್ರೆ. ಕೇವಲ ಈ ಬೆಳಕಿಲ್ದೆ ಹೋದ್ರೆ ಕತ್ತಲೆ ಬರುತ್ತಲ್ಲ, ಈ ಕತ್ತಲೆ ಅಲ್ಲ, ಗಟ್ಟಿ ಪದಾರ್ಥ. ಅಂಥ ಕತ್ತಲೆಯನ್ನ ಕತ್ತರಿಸಿ ಹೋದ ಚಕ್ರದಿಂದ ಅಂತ. ಕತ್ತರಿಸ್ಬೇಕು ಅಂದ್ರೆ ಇನ್ನೆಷ್ಟು ಗಟ್ಟಿ ಇರ್ಬೇಕು. ಆ ಥರ ಇಲ್ಲಿ ನಿಬಿಡವಾದ ಒಂದು ವಸ್ತು ಆ ವಾಮನನ ಕಮಂಡಲುವಿನಲ್ಲಿ ತುಂಬಿಕೊಂಡಿದೆ ಅಂತ ಅರ್ಥ. ಅದೇನು ಅಂಥದ್ದನ್ನ ವಾಮನ ತಾನು ತುಂಬಿಸ್ಕೊಂಡಿದ್ದಾನೆ ಅಂದ್ರೆ ಅದು ಅಮೃತ ಇದೆ ಅಂತೆ ಆ ಕಮಂಡಲುವಿನಲ್ಲಿ. ನೀರಲ್ಲ, ಅದು ಅಮೃತ. ಆ ಅಮೃತದಿಂದ ತುಂಬಿಕೊಂಡ್ಬಿಟ್ಟಿದೆ ಆ ಕಮಂಡಲು ಪೂರ್ತಿ. ಒಂದೊಂದು ಕಣ ಕಣ ಜಾಗಕ್ಕೆ ಅವಕಾಶನೇ ಇಲ್ಲ ಬೇರೆದಕ್ಕೆ, ಅಷ್ಟು ತುಂಬಿಕೊಂಡಿದೆ. ಹೀಗೆ ಸಾಂದ್ರಂ ಕಮಂಡಲು ಧರಂ. ಮುಂದೆ ಉಪೇಂದ್ರಂ ಚ ಚಾಂಡಲಗ್ನಕಂ ಅಂತ. ಇಲ್ಲಿ ಉಪೇಂದ್ರ ರೂಪಿ ಪರಮಾತ್ಮ ಅದ ನಮಗೆ ಗೊತ್ತಿದೆ. ಇಲ್ಲಿ ಉಪೇಂದ್ರ ಅಂದ್ರೆ ಇಂದ್ರನ ತಮ್ಮನಾಗಿ ಅವತಾರ ಮಾಡಿದ ರೂಪ ಅಂದ್ರೆ ವಾಮನ. ಈ ವಾಮನನ ಬಗ್ಗೆ ಹೇಳ್ಬೇಕಾದ್ರೆ ಉಪೇಂದ್ರ ಅನ್ನುವ ಶಬ್ದ ಬರುತ್ತೆ. ಉಪ ಇಂದ್ರ ಅಂದ್ರೆ ಇಂದ್ರದೇವರಿಗೆ ಹತ್ರದಲ್ಲಿದ್ದವನು, ಇಂದ್ರದೇವರ ಸಹೋದರನಾಗಿ. ಆ ಥರ ಆ ಅರ್ಥದಲ್ಲಿ ಉಪೇಂದ್ರ ಅನ್ನುವ ಶಬ್ದವನ್ನ ಭಗವಂತನಿಗೆ ವಾಮನ ರೂಪಿ ಪರಮಾತ್ಮನಿಗೆ ಬಳಸೋದಿದೆ. ಇಲ್ಲಿ ಚಾಂಡಲಗ್ನಕಂ ಅಂತ ಒಂದು ಶಬ್ದ ಬಂದಿದೆ. ಇದು ಚಾಂಡಲಗ್ನಕಂ ಅಂದ್ರೆ ನಮಗೆ ಚಂಡಾಲ ಅನ್ನೋ ಶಬ್ದ ಕೇಳಿ ಕೇಳಿ ಚಾಂಡಲಗ್ನಕಂ ಅಂದ್ರೆ ಹೀಗೇನಾದ್ರು ಉಂಟಾ ಅರ್ಥ ಅಂತ ಅನ್ಸುತ್ತೆ. ಆದ್ರೆ ವಸ್ತುತಃ ಹಾಗಲ್ಲ. ಇಲ್ಲಿ ಅಂಡಲಗ್ನಕಂ ಅಂತ ಅದನ್ನ ಬಿಡಿಸ್ಕೊಳ್ಬೇಕು. ಅಂಡಲಗ್ನಕಂ ಅಂದ್ರೆ ಏನರ್ಥ? ವಾಮನ ತಾನು ಆ ರೂಪದಲ್ಲಿ ಪ್ರಕಟನ ಆದಾಗ ಚಿಕ್ಕವನಾಗಿದ್ದ. ಹಾಗಾದ್ರೆ ಸಂಕ್ಷೇಪೇಣ ಉಪಕ್ರಮೇಪಿ ಶ್ರೀಮುಷ್ಟಮಾಚಾರ್ಯ ಬಿಡಿಸ್ತಾರೆ. ಮೊದಲು ಚಿಕ್ಕದಾಗಿ ರೂಪವನ್ನ ತಾನು ಪ್ರಾರಂಭ ಮಾಡಿದ್ರು, ಪರಿಣಾಮೇ ಸಾಮೀಚಿನ್ಯಂ, ಆಮೇಲೆ ಬೆಳೆದ ತ್ರಿವಿಕ್ರಮನಾಗಿ ಅತ್ಯದ್ಭುತವಾಗಿ. ಅವಾಗ ಆ ತ್ರಿವಿಕ್ರಮ ಅವತಾರ ಆದಾಗ ತನ್ನ ಕಾಲಿನಿಂದ ಏನೇನನ್ನ ವ್ಯಾಪಿಸ್ಕೊಂಡ ಪರಮಾತ್ಮ. ಅಂಡ ಲಗ್ನಕಂ, ಅಂಡ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆ ಅವನ ಪಾದ ಲಗ್ನ ಆಗೋಯ್ತು. ಅಂದ್ರೆ ಈಗ ನಮ್ಮ ಕೆಸರಿನಲ್ಲಿ ನಮ್ಮ ಪಾದ ಲಗ್ನ ಆಯ್ತು ಅಂತ ಹೇಳ್ತೀವಿ, ಕೆಸರು ಸಿಗಾಕೊಳ್ತು ಅಂತ, ಅಥವಾ ಕೆಸರು ಜೊತೆಗೆ ಸಂಬಂಧ ಬಂತು ಅಂತ. ಆ ಲಗ್ನ ಅನ್ನೋ ಶಬ್ದಕ್ಕೆ ಅರ್ಥ. ಈ ಲಗ್ನ ಅನ್ನೋದಕ್ಕೆ ಸಂಘ ಆಗೋದು, ಒಂದ್ ಕಡೆ ಸಂಬಂಧ ಪಡೆಯೋದು ಅಂತ ಅರ್ಥ. ಇವಾಗ ವಿವಾಹಕ್ಕೂ ಲಗ್ನ ಅಂತ ಹೇಳ್ತಾರೆ, ಲಗ್ನ ಅಂತ. ಆ ಲಗ್ನ ಅನ್ನೋದಕ್ಕೆ ಸಂಸ್ಕೃತದ ಅರ್ಥ ಏನು ಅಂತಂದ್ರೆ ಇದು ಸಂಬದ್ಧ. ಒಂದ್ ಕಡೆ ಹಿಂಗೆ ಈ ಮುಳ್ಳು ಚುಚ್ಕೊಂಡ್ಬಿಡತ್ತಲ್ಲ ಕಾಲಿಗೆ, ಅದು ಲಗ್ನ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಡೀಪ್ ಆಗಿ ಹೋಗ್ಬಿಟ್ಟಿದೆ ಒಳಗಡೆ ಆಳವಾಗಿ ಅಂತ. ಹಾಗೆ ಕೆಲವು ಗುಣಗಳು ಸಹಜವಾಗಿ ಆಳವಾಗಿ ಇರುತ್ತೆ, ದೋಷಗಳು ಹಾಗೆ ಆಳವಾಗಿ ನಮ್ ಜೊತೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ಜೊತೆಗೆ ಸಿಗಾಕೊಂಡಿರುತ್ತೆ. ಅದನ್ನ ಕಿತ್ಬೇಕು ಅಂದ್ರೆ ಕಷ್ಟ. ಆ ತರ ಇಲ್ಲಿ ಪರಮಾತ್ಮನ ವ್ಯಾಪ್ತಿ ಹೇಗಿದೆ ಅಂದ್ರೆ ಅದನ್ನ ತೆಗಿಲಿಕ್ಕೆ ಆಗಲ್ಲ. ಇಡೀ ಬ್ರಹ್ಮಾಂಡವನ್ನೇ ತಾನು ವ್ಯಾಪಿಸ್ಕೊಂಡ ಅಂತ ಈ ಅರ್ಥದಲ್ಲಿ ಅಂಡಲಗ್ನಕಂ ಅನ್ನುವ ಶಬ್ದ ಇಲ್ಲಿ ಬಂದಿದೆ. ಇಂಥ ತ್ರಿವಿಕ್ರಮ ರೂಪಿಯಾದ ವಾಮನ ಏನಿದ್ದಾರೆ, ಆ ವಾಮನನನ್ನ ಭಜನೀಯಂ, ನಾನು ಭಜನೆ ಮಾಡ್ತಾ ಇರ್ತೀನಿ ಅಂತ ಅವರು ವಾದಿರಾತ್ರಿ ತಿಳಿಸಿದ್ದಾರೆ. ಇದಾದ್ಮೇಲೆ ಈ ವಾಮನ ಸಾಮಾನ್ಯ ಅಲ್ಲ, ಇವನೇ ಭುಜಗೇಶ್ವರ ಶಾಯಿನಂ. ಭುಜಗೇಶ್ವರ ಅಂದ್ರೆ ಯಾರು? ಭುಜಗ ಅಂತಂದ್ರೆ ಭುಜಗಳಿಂದ ಹೋಗೋದು ಅಂದ್ರೆ ಹಾವು ಅಂತ ಅರ್ಥ. ಅದಕ್ಕಿನೇನು ಮತ್ತೆ ನಮ್ ತರ ಕೈ ಕಾಲು ಈ ತರದ್ದೇನಿಲ್ವಲ್ಲ, ಬೆರಳುಗಳು ಅದು ಇದು. ಭುಜನೇ ಹೀಗ್ ಮಾಡ್ಕೊಂಡು ಹಿಂಗ್ ಹೋಗೋದು ಅಂತ ಹಾವು ಭುಜಗ. ಭುಜಾಭ್ಯಾಂ ಗಚ್ಚತಿ ಇತಿ ಭುಜಗಃ ಅಂತ ಕರೀತಾರೆ. ಆ ಭುಜಗಕ್ಕೆ ಈಶ್ವರ ಅಂದ್ರೆ ಶೇಷದೇವರು. ಆ ಶೇಷ ಶಾಯಿಯಾದವನು ಈ ವಾಮನ, ಈ ತ್ರಿವಿಕ್ರಮ ಅಂದ್ರೆ ಎಲ್ಲ ಭಗವತ್ ರೂಪ ಅದು ಒಂದೇ ಅಂತ ಇಷ್ಟ ಹೇಳಿ, ಕುಜನಾ ಶಂಕಜ ಜಾತ ವೃಜಿನಾರ್ತಿ ಹರಂಚ ಮೇ. ಭಗವಂತ ಅಷ್ಟೇ ಅಲ್ಲದೆ ಅವನು ಎಂಥವನು ಭಗವಂತ? ಈ ವೇದವ್ಯಾಸ ರೂಪಿ ಪರಮಾತ್ಮನಾಗಿರಿ, ವಾಮನ, ತ್ರಿವಿಕ್ರಮ, ಹಾಗೆ ಅನಂತ ಪದ್ಮನಾಭ, ಎಲ್ಲ ಭಗವದ್ ರೂಪಗಳು ಹೇಗಿದೆ ಅಂದ್ರೆ ನೀವು ಸ್ಮರಣೆ ಮಾಡಿದರೆ ಸಾಕು, ನಿಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಎಂಥ ಪಾಪಗಳನ್ನ ಅಂದ್ರೆ ಅದಕ್ಕೆ ಬಿಡಿಸ್ತಾರೆ, ಕುಜನಾ ಶಂಕಜ ಜಾತ ವೃಜಿನ ಆರ್ತಿ ಹರಂಚ ಮೇ ಅಂತ. ಅದು ಮೇ ಅಂತ ಇವ್ರು ಹೇಳ್ಕೊಂಡಿದ್ದು ಅವರ ಬಗ್ಗೆ ಅಲ್ಲ, ಅವರ ಶಿಷ್ಯರು ಯಾರಿದ್ದಾರೆ
ಅಂಥ ಶಿಷ್ಯರು, ಈಗ ಉದಾಹರಣೆಗೆ ಈ ಆಖ್ಯಾನದಲ್ಲಿ ಶೇಷ, ಸೀತಾಪತಿ, ವ್ಯಾಸ ಅಂತೆಲ್ಲ ಬರುತ್ತಲ್ಲ, ಇವರೆಲ್ಲ ಯಾರ್ಯಾರಿದ್ದಾರೆ ಆಖ್ಯಾನೋಕ್ತ ವ್ಯಕ್ತಿಗಳು ಬರುವಂಥವ್ರು, ಇವರೆಲ್ಲ ಯಾವ ರೀತಿ ಅಪವಾದವನ್ನ ಪಡೆದುಕೊಂಡ್ರು, ಯಾವ ರೀತಿ ದೋಷಗಳನ್ನ ಪಡ್ಕೊಂಡ್ರು, ಯಾವ್ದಾವ್ದೋ ಸಂದರ್ಭದಲ್ಲಿ ಪಾಪಕ್ಕೆ ಗುರಿಯಾದ್ರು, ಅಂಥ ಎಲ್ಲ ಪಾಪಗಳನ್ನ ಆ ಭಗವಂತ ಈ ತರ ಸ್ಮರಣೆ ಮಾಡಿದ್ರೆ ಕಳೀತಾನೆ ಅಂತ. ಇವರೆಲ್ಲ ಪಾಪಕ್ಕೆ ಗುರಿಯಾದ, ಇವರೆಲ್ಲ ಅಂತ ಕರ್ಮಗಳನ್ನು ಮಾಡಿದ ಅಂದ್ರೆ ಅದೇನಾಯ್ತು, ಕುಜನ ಆಶಂಕಯ ಅಂತ. ಈ ಕುಜನರು ಇರ್ತಾರಲ್ಲ ಕೆಟ್ಟವರು, ಅವರು ಹೀಗಲ್ಲ ಹಾಗಲ್ಲ ಅಂತ ಹೇಳಿ 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 ಇದನ್ನ ಕೇಳಿ ಕೇಳಿ ಇವ್ರು ನಿಜವಾದ ಭಕ್ತರು ಕೂಡ ಚೇಂಜ್ ಬದಲಾಗ್ಬಿಡ್ತಾರೆ, ಮನಸ್ ಬದಲಾಗ್ಬಿಡತ್ತೆ. ಓ ಹೌದಲ್ವಾ, ಇವ್ರು ಹೇಳಿದ್ ನಿಜ, ಇವ್ರು ಹೇಳಿದ್ ನಿಜ ಅಂತ 16 ಬಾರಿ ಹೇಳಿದ್ರೆ ಒಂದ್ ವಿಷಯನ 12-13ನೇ ಸರಿ 16 ಬಾರಿ ಹೇಳಿದ್ಮೇಲೆ ಇದೇನು ಮುಂದೇನು ಒಪ್ಕೊಳ್ಳೇಬೇಕಲ್ಲ ಮುಂದಿನ ಸರಿ, ಆ ತರ ಆಗ್ಬಿಡತ್ತಲ್ಲ. ಹಾಗೆ ಕುಜನಾಶಂಕಯ, ಯಾವಾಗ ಈ ಕೆಟ್ಟ ಜನರೆಲ್ಲ ಹೇಳಿ ಹೇಳಿ ಚೆನ್ನಾಗಿ ತಲೆಗೆ ಉಂಟು ಮಾಡಿದ್ರು, ಆ ವಿಷಯದೆಲ್ಲ ತುಂಬಿಸಿದ್ರು, ಆಗ ಜಾತ ವೃಜಿನ ಪಾಪ ಶುರುವಾಯ್ತು. ಯಾಕೆಂದ್ರೆ ಅನ್ನಿಸ್ತಲ್ಲ ಇವ್ರಿಗೆ, ಹೌದು ಇವ್ರು ಹೇಳ್ತಾ ಇರೋದು ಸರಿ, ಇವ್ರು ಹೇಳಿದ್ ಸರಿ ಅಂತ. ಆ ಕೆಟ್ಟ ವಿಷಯ ನಮ್ಮ ತಲೆಗೆ ಬಂತಲ್ಲ, ನಾವು ಮನಸ್ಸಲ್ಲಿ ಅನ್ಕೊಂಡ್ವಲ್ಲ, ಪಾಪ ಅಲ್ಲಿ ಉತ್ಪತ್ತಿ, ಪಾಪ ಹುಟ್ಲಿಕ್ಕೆ ಶುರುವಾಯ್ತು ನಮ್ಗೆ. ಅಂಥ ಪಾಪಗಳಿಂದ ದುಃಖ ಶುರುವಾಯ್ತು. ಆಮೇಲೆ ಆ ದುಃಖ ಕಳೆಯೋನು ಈ ಭಗವಂತ. ಈ ತರ ಭಜನೆ ಮಾಡ್ಬೇಕಂತೆ. ಅವನು ಸೂರ್ಯನ್ ತರ ಇದ್ದಾನೆ, ನೀಲಮೇಘದ ತರ ಇದ್ದಾನೆ, ಮತ್ತೆ ಕಮಂಡಲು ಹಿಡ್ಕೊಂಡಿದ್ದಾನೆ, ಅಮೃತ ತುಂಬಿಸ್ಕೊಂಡಿದ್ದಾನೆ, ತ್ರಿವಿಕ್ರಮ ರೂಪಿಯಾಗಿ ವ್ಯಾಪಿಸ್ಕೊಂಡಿದ್ದಾನೆ, ಅನಂತ ಶಾಯಿ ಆಗಿದ್ದಾನೆ. ಈ ತರ ಎಲ್ಲ ಭಜನೆ ಮಾಡಿದ್ರೆ ಇಂಥ ಎಲ್ಲ ಪಾಪ ಕಳಿಯತ್ತೆ ಅಂತ. ಇದು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಹಾಗಾದ್ರೆ ಇವ್ರೇನು ಹೇಳ್ತಾರೆ, ಇಲ್ಲಿ ಪಾಪ ಅಂತ ನಾ ಹೇಳಿದೆ, ಇಲ್ಲಿ ವೃಜಿನ ಅನ್ನೋ ಶಬ್ದಕ್ಕೆ ಇದು ಸುಧಾದಲ್ಲೂ ಬರುತ್ತೆ ಈ ಶಬ್ದ. ಅದ್ರ ಬಗ್ಗೆ ವಿಚಾರ ಒಂದಿದೆ ವಿಶೇಷವಾಗಿ, ಮುಂದೆ ನಾವು ನೋಡ್ತೀವಿ ಸುಧಾ ಪಾಠದಲ್ಲಿ 3ನೇ ಅಧ್ಯಾಯದಲ್ಲೇ. ವೃಜಿನ ಅಂತಂದ್ರೆ ಇಲ್ಲಿ ಸಂಶಯಾದಿ ರೂಪಸ್ಯ ಪರಿಹಾರಕಂ ಅಂತ ಹೇಳ್ತಾರೆ. ನಮ್ಮಲ್ಲಿರೋ ವೃಜಿನ ಅಂದ್ರೆ, ಈಗ ಪಾಪ ಇದ್ರೆ ಏನಾಗುತ್ತೆ, ನಾವು ಏನು ಯೋಗ್ಯವಾದ ವಸ್ತುನ ಪಡ್ಕೊಳ್ಳಿಕ್ಕಾಗಲ್ಲ. ನಮ್ಗೆ ನಿಜವಾಗಿ ಯೋಗ್ಯತೆ ಇರುತ್ತೆ, ಅದನ್ನ ಪಡಿಬೇಕು, ಆದ್ರೆ ಆಗ್ತಾ ಇರಲ್ಲ, ದೂರ ಹೋಗ್ತಾ ಇರುತ್ತೆ. ಅದಕ್ಕೆ ಕಾರಣ ಏನ್, ನಿಜವಾಗಿ ಸಂಶಯ, ಅಜ್ಞಾನ, ವಿಪರೀತ ಜ್ಞಾನ ಎಲ್ಲಾನು ಸೇರ್ಕೊಂಡಿರುತ್ತೆ. ನಾವು ಮೋಕ್ಷದ ದಾರಿಗೆ ಹೋಗ್ಬೇಕು, ದೇವರ ಅನುಗ್ರಹ ಪಡಿಬೇಕು, ದೇವರನ್ನ ನೋಡ್ಬೇಕು. ಆದ್ರೆ ಇದಕ್ಕೆ ಅನೇಕ ತರದ ಸಂಶಯ, ಅನೇಕ ತರದ ವಿಪರೀತ ಜ್ಞಾನ, ಅನೇಕ ತರದ ಅಜ್ಞಾನಗಳಿರುತ್ತೆ. ಇದೆಲ್ಲ ಪರಿಹಾರ ಮಾಡ್ಬೇಕಲ್ಲ. ಯಾಕೆಂದ್ರೆ ಭಕ್ತಾನಾಂ ಆಚಾರ್ಯಾನಭಿಮತಂ ಇದಮಿತಿ. ಈ ಕೆಲವು ಕೆಟ್ಟ ಜನ ಏನ್ ಮಾಡ್ತಾರೆ, ತಾವು ಎಡೋದಲ್ದೆ ಇನ್ನೊಬ್ರನ್ನು ಎಡವೋ ಹಾಗೆ ಮಾಡ್ಬಿಡ್ತಾರೆ. ತಾವು ಹಳ್ಳಕ್ ಬಿದ್ದಿದ್ದಾರೆ, ನೀನೊಬ್ಬ ಹಳ್ಳಕ್ ಬೀಳು ಅಂತ ಕೂಕೊಂಡು ಕರೆದು ಹೌದು ಹೌದು ನಾನು ಇಲ್ಲೇ ಇರ್ಬೇಕು ಅಂತ ಬಿದ್ದ್ಬಿಡ್ತೇನೆ. ಆ ತರ ಮಾಡ್ತಾರೆ. ಇದೆಲ್ಲ ಮಾಡಿದಾಗ ನಮ್ಮ ಸಾಧನೆ ಎಲ್ಲ ಪಕ್ಕಕ್ಕೆ ಹೋಗ್ಬಿಡುತ್ತೆ. ಅದರಿಂದ ನಾವು ಉದ್ಧಾರ ಆಗಬೇಕು ಅಂತ ಆದ್ರೆ ಅವಾಗ ಈ ತರದ ಚಿಂತನೆ ಆಗತ್ತೆ ಅಂತ ವಾದಿರಾಜರು ತಾವು ತಿಳಿಸ್ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಒಂದು ವಿಷಯ ವಿಶೇಷಾರ್ಥ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ವಿಶೇಷಾರ್ಥದಲ್ಲಿ ಶ್ರೀಮುಷ್ಟಮಾಚಾರ್ಯರ 2 ವಾಕ್ಯ ತಗೊಂಡು ಉಲ್ಲೇಖ ಮಾಡಿದ್ದಾರೆ. ಅದು 7ನೇ ಅಧ್ಯಾಯದಲ್ಲಿ ಬರುವಂತಹ ಮಾತು. ಮುಂದಕ್ಕೆ ಅಲ್ಲಿ ವಿಸ್ತಾರವಾಗಿ ನೋಡೋಣ. ಸಂಕ್ಷೇಪವಾಗಿ ಇಲ್ಲಿ ನೋಡಿದಾಗ ವಾದಿರಾಜರೇನು ಹೇಳ್ತಾರೆ ಅಂದ್ರೆ, ಈ ಶೇಷಶಾಹಿಯಾದ ಪರಮಾತ್ಮ ಏನಿದ್ದಾನೆ ಅನಂತ ಪದ್ಮನಾಭ, ಆ ಅನಂತ ಪದ್ಮನಾಭನ ಭಜನೆ ಮಾಡಿದಾಗ ರಾಜರಿಗೆ ಅನಂತ ಸುಖವನ್ನ ಹೊಂದುವಂತಹ ಸ್ವರೂಪ ಪಡೆದ್ರು ಅಂತ. ವಸುಧಾರ ಸ್ವರೂಪ ಹಾಗೆ ಇದೆ. ಆದ್ರೆ ಯಾವಾಗ ಅನಂತ ಪದ್ಮನಾಭನ ಶೇಷಶಾಹಿಯಾದ ಪರಮಾತ್ಮನ ಉಪಾಸನೆಯನ್ನ ಮಾಡಿದ್ರು, ಆಗ ಆ ಸುಖದಲ್ಲಿ ಆ ಒಂದು ಸ್ಪಷ್ಟತೆ ಅನ್ನೋದಿರುತ್ತಲ್ಲ, ಅದು ಅತ್ಯದ್ಭುತವಾಗಿತ್ತು ಅಂತ. ರುಜುದೇವತೆಗಳಿಗೆಲ್ಲ ವಾಸ್ತವಿಕವಾಗಿ ಅವ್ರಿಗೆ ಈ ಸುಖದ ಅಭಿವ್ಯಕ್ತಿ ಎಲ್ಲ ತುಂಬಾ ಚೆನ್ನಾಗೇ ಇರುತ್ತೆ. ಅದೆಲ್ಲ ನಾವು ಕಡಿಮೆ ಜಾಸ್ತಿ ಅಂತಿಲ್ಲ. ಆದ್ರೂ ಆ ಭಗವಂತನ ಬಗ್ಗೆ ಎಷ್ಟೆಷ್ಟು ಮುಳುಗ್ತಾರೋ ಅಷ್ಟಷ್ಟು ಅವ್ರಿಗೆ ಆನಂದ ಅನುಭವಿಸ್ತಾನೆ ಇರ್ತಾರೆ, ಆನಂದ ಹೆಚ್ಚಾಗ್ತಾನೆ ಹೋಗುತ್ತೆ. ಆ ಆನಂದಕ್ಕೆ ಕಡಿಮೆ ಇಲ್ಲವೇ ಇಲ್ಲ. ಆ ಆನಂದ ಇವ್ರಿಗೆ ಅನಂತ ಶಯನಂ ದೃಷ್ಟ್ವಾಹಿ ಅನಂತ ಸುಖಂ ಅನ್ವಹಂ ಅಂತ. ಹಗಲಿರುಳು ನಾನು ಅನಂತ ಸುಖ ಪಡಿತಾ ಇದ್ದೆ, ಆ ಅನಂತ ಶಯನಂ ದೃಷ್ಟ, ಆ ಪದ್ಮನಾಭನ ಶೇಷಾಯನ್ನ ನೋಡಿ ಅಂತ. ಇಷ್ಟು ಇದಲ್ದೇನೆ ಭಜಾಮಿ ಭಜನೀಯಂ ತಂ ಭುಜಗೇಶ್ವರ ಶಾಯಿನಂ ಅಂತ. ಈ ಭಜಾಮಿ ಈಗ ತಾನೆ ಏನು ಮಾತು ಬಂತು, ಭಜಾಮಿ ಭಜನೀಯಂ ತಂ ಭುಜಗೇಶ್ವರ ಶಾಯಿನಂ ಅಂತ. ಭಜನೀಯಂ, ಭಜನೆ ಅವಶ್ಯವಾಗಿ ಮಾಡ್ಲೇಬೇಕು ಅಂತ ಭುಜಗೇಶ್ವರ ಶಾಯಿಯನ್ನ ಭಜಾಮಿ. 3 ಶಬ್ದ ಭ ಇಂದ ಶುರುವಾಗುತ್ತೆ. ಭಜಾಮಿ, ಭಜನೀಯ, ಭುಜಗೇಶ್ವರ.
ಈ ಶಬ್ದಗಳನ್ನ ಯಾಕೆ ಮತ್ತೆ ಈ ತರ ನೆನಪಿಸ್ತಾ ಇದೆ ಅಂದ್ರೆ ಪ್ರಾಸ ಎಲ್ಲಾ ಕಡೆ ಹೀಗೆ ಪ್ರಾಸ ತುಂಬಿಕೊಂಡಿರುತ್ತೆ. ಸಪ್ತವೃಂದಾವನಾಖ್ಯಾನದಲ್ಲಿ ಇದು ವಾದಿರಾಜರ ಎಲ್ಲಾ ಕೃತಿಗಳಿರೋ ಒಂದು ವೈಶಿಷ್ಟ್ಯ. ಸಹಜವಾಗಿ ಪ್ರಾಸ ಇರುತ್ತೆ ಅವ್ರ ವಾಕ್ಯಗಳಲ್ಲಿ. ಅದರಿಂದ ಇದು ಅವರೇ ಹೇಳಿದ್ದು ಅನ್ನೋಕೆ ಇದು ಒಂದು ಸಣ್ಣ ಒಂದು ಕಾರಣ, ವಸ್ತುತಃ ದೊಡ್ಡ ಕಾರಣನೇ. ಆದ್ರೂ ಇದನ್ನ ನಾವು ಅಷ್ಟು ಪರಿಗಣಿಸಲಿಲ್ಲ ಅಂತಂದ್ರು ಆಗಲ್ಲ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರಾಸಗಳಿರುತ್ತೆ. ಇದು ಅವರ ಶೈಲಿ. ಆ ಶೈಲಿ ಇಲ್ಲೂ ಕಾಣ್ತಾ ಇದೀವಿ ಸಪ್ತವೃಂದಾವನಾಖ್ಯಾನದಲ್ಲಿ. ಈಗ ವಿಶೇಷಾರ್ಥ ಏನು ಅನ್ನೋದನ್ನ ನೋಡೋಣ. ಅದೇನಾಯ್ತು, ವಾದಿರಾಜರು ತಾವು ವ್ಯಾಸಮುಷ್ಟಿ ಏನಿತ್ತಲ್ಲ, ವ್ಯಾಸಮುಷ್ಟಿಯನ್ನ ಮಧ್ಯವಾಟ ಮಠದಲ್ಲಿ ಇಟ್ಟಿದ್ರು. ಅಲ್ಲಿ ವೇದವ್ಯಾಸ ದೇವರೇನಿದ್ದಾರೆ ಅಂದ್ರೆ ವ್ಯಾಸಮುಷ್ಟಿ ಅಂತರ್ಗತರಾಗಿ ಭಗವಂತನ ಸನ್ನಿಧಾನ ಏನಿದೆ, ಆ ವೇದವ್ಯಾಸರನ್ನ ಪ್ರತಿನಿತ್ಯ ಪೀಠದಲ್ಲಿಟ್ಟು ಪೂಜೆ ಮಾಡಬೇಕು. ಇದು ಯಾರು ಮಾಡ್ಬೇಕು, ಏನಕ್ ಮಾಡ್ಬೇಕು ಅಂದ್ರೆ ವೃಂದಾವನಾಚಾರ್ಯರು ಮಾಡ್ಬೇಕಾಗಿದೆ. ಯಾಕೆ ಮಾಡ್ಬೇಕು? ತಾವು ಇಂದ್ರ ಪದವಿ ಪಡಿಬೇಕು, ಅದರ ಸಾಧನೆ, ಇಂದ್ರ ಪದವಿ ಸಾಧನೆ ರೂಪದಲ್ಲಿ ಆ ವೇದವ್ಯಾಸರನ್ನ ಪ್ರತಿನಿತ್ಯ ಪೀಠದಲ್ಲಿ ಪೂಜೆ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ಅವರೇನ್ ಮಾಡಿದ್ರು, ಸೀದಾ ಮಧ್ಯವಾಟ ಮಠದಿಂದ ಅಥವಾ ಮಧ್ಯ ತಾಲ ಮಠದಿಂದ ಸೋದಾ ಕ್ಷೇತ್ರಕ್ಕೆ ತಗೊಂಡು ಬಂದು. ಇಷ್ಟು ವಿಷಯ. ಆದ್ರೆ ಇದು ಆಚಾರ್ಯರಿಗೆ ಸಮ್ಮತ ಅಲ್ಲ, ಮಧ್ವಾಚಾರ್ಯರಿಗಿದು ಅಂತ ಕೆಲವರು ಕುಜನಾಶಂಕಯ, ಕೆಟ್ಟ ಜನರೆಲ್ಲ ಆಶಂಕೆ ಮಾಡಿದ್ರು. ಆದ್ರೆ ವಸ್ತುತಃ ಪ್ರೇರಣೆ ನೀಡಿದ್ದು ರಾಜರೇ ಈ ವಿಷಯಕ್ಕೆ, ಅದನ್ನ ಸ್ಥಳಾಂತರ ಮಾಡ್ಲಿಕ್ಕೆ. ಹಾಗಾಗಿ ಸ್ಥಳಾಂತರ ಮಾಡಿದ್ದು ಮಧ್ವಾಚಾರ್ಯರಿಗೆ ಸಮ್ಮತ ಅಲ್ಲ ಅಂತ ಹೇಳುವಂತ ಕುಜದರೇನಿದಾರ, ಕುಜನ ಏನೇನಿದ್ದಾರೆ ಅವ್ರು ಮಾಡಿದ ತಪ್ಪು. ಯಾಕೆ? ಆಚಾರ್ಯರಿಗೆ ಸಮ್ಮತ ಅಲ್ಲ ಹೇಗೆ? ಗುರುರಾಜರೇ ಸಾಕ್ಷಾತ್ ಆ ಆಚಾರ್ಯರಿಗೆ ಸಮಾನರಾದವರು ಹೇಳಿದ ಮೇಲೆ ಅದ್ರ ಬಗ್ಗೆ ಬೇರೆಯವರು ಪ್ರಶ್ನೆ ಮಾಡೋ ಹಾಗೆ ಇರ್ಲಿಲ್ಲ, ಅದ್ರ ಬಗ್ಗೆ ಶಂಕೆ ಮಾಡೋ ಹಾಗೆ ಇರ್ಲಿಲ್ಲ. ಆದ್ರೆ ಏನಾಯ್ತು, ಕೆಟ್ಟವರು ಸಹವಾಸ ಬಂದಾಗ ಯಾರ್ಯಾರು ಭಕ್ತರಿದ್ರು ಆ ಭಕ್ತರಿಗೆಲ್ಲ, ರಾಜರ ಭಕ್ತರು, ವೃಂದಾವನಾಚಾರ್ಯರ ಭಕ್ತರು ಯಾರ್ಯಾರಿದ್ರು ಇವ್ರಿಗೆಲ್ಲ ಏನಾಯ್ತು, ಓ ಹೌದಾ ಹೌದಾ ಅಂತ ಈ ಕೆಲಸರಿ ಕೆಟ್ಟವ್ರು ಹೇಳಿದ ಮಾತು ಕೇಳಿ ಕೇಳಿ ಏನಾಗ್ಬಿಡುತ್ತೆ, ಹೌದಾ ಅಂತ ಅನ್ಕೊಂಡು ನಂಬ್ಕೊಂಡ್ಬಿಡ್ತೀವಲ್ಲ, ಆ ತರ ಆಗ್ಬಿಟ್ರೆ ಆಗ ದೋಷ ತಗಲ್ತಲ್ಲ ಅವ್ರಿಗೆ. ಆ ದೋಷನೆಲ್ಲ ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳಿ ರಾಜರು ಅಂದ್ರೆ ವೇದವ್ಯಾಸರು ಪರಿಹಾರ ಮಾಡ್ತಾರೆ. ಆ ವೇದವ್ಯಾಸರ ಪ್ರಾರ್ಥನೆ ನಾನ್ ಮಾಡ್ತೀನಿ, ನಾನ್ ಮಾಡೋದ್ರಿಂದ ಅಲ್ಲಿ ಪರಿಹಾರ ಆಗತ್ತೆ ಅವ್ರಿಗೆ ಅಂತ ಈ ದೃಷ್ಟಿಯಲ್ಲೇ ಅದು ಬಂದಿತ್ತು. ಹೀಗೆ ಈ ಘಟನೆಯನ್ನ ಈ ಭಾಗದಿಂದ ಕುಜನಾಶಂಕಯ ಜಾತ ವೃಜಿನ ಆರ್ತಿಹರಂಚವೆ ಅನ್ನೋದ್ರಿಂದ ಸೂಚನೆ ಮಾಡಿದ್ದಾರೆ ಅಂತ. ಈ ಹಿಂದಿನ ಶ್ಲೋಕಗಳಿಗೂ ಕೆಲವು ಅರ್ಥವನ್ನ ಹೇಳಿದ್ದಾರೆ, ಅದರಲ್ಲಿ ತಾತ್ಪರ್ಯ ಈ ಶ್ಲೋಕದ ಬಂದಿದೆ. ಅದರಿಂದ ಈ ಭಾಗವನ್ನ ನೋಡ್ತಾ ಇದೀವಿ. ಈಗ ಇಲ್ಲಿ ಶ್ರೀಮುಷ್ಟಮಾಚಾರ್ಯ ವಿವರಿಸ್ತಾ ಕುಜನಾಶಂಕಯ ಅಂದ್ರೆ ಏನರ್ಥ, ಭಕ್ತಾನಾಂ ಆಚಾರ್ಯ ಅನಭಿಮತಮಿದಂ ಇತಿ. ಭಕ್ತರುಗಳೆಲ್ಲ ಬಂತು, ಇದು ಆಚಾರ್ಯರಿಗೆ ಅನಭಿಮತ, ಮಧ್ವಾಚಾರ್ಯರಿಗೆ ಅಂತ ಯಾರ್ಯಾರು ಶಂಕೆ ಮಾಡಿದ್ರು ಅವ್ರಿಗೆಲ್ಲ ಶಂಕೆ ಮಾಡಿದ್ದಕ್ಕೆ ಉತ್ತರ ಬಂತು, ಇಲ್ಲ ಇದು ಸರಿಯಾಗಿದೆ, ಏನ್ ತಪ್ಪಿಲ್ಲ ಅಂತ. ಇದನ್ನೆಲ್ಲ ಈ ಬೃಂದಾವನಾಚಾರ್ಯರು ಏನ್ ಮಾಡಿದ್ರಲ್ಲ, ವ್ಯಾಸಮುಷ್ಟಿನ ಸ್ಥಳಾಂತರ ಮಾಡಿದ್ದಲ್ಲ, ಅದಕ್ಕೆ ನಾವೇ ಪ್ರೇರಣೆ ಮಾಡಿದ್ದು ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ರು. ರಾಜರೇ ಹೇಳಿದ್ಮೇಲೆ ಇದೇನು ಇದರಲ್ಲಿ ಅವಕಾಶನೇ ಇಲ್ಲ ಸಂಶಯ ಪಡ್ಲಿಕ್ಕೆ. ಒಂದು. ಇನ್ನೊಂದು, ಈ ಅಭೀಷ್ಟಪ್ರದವಾದ ಶ್ಲೋಕಗಳನ್ನೇ ಈಗ ಹೇಳ್ತಾ ಇದ್ದಾರೆ, ತ್ರಿವಿಕ್ರಮ, ವಾಮನ ಮತ್ತೆ ವೇದವ್ಯಾಸರು ಬಗ್ಗೆ ಎಲ್ಲ, ಪದ್ಮನಾಭ, ಅನಂತ ಪದ್ಮನಾಭನ ಬಗ್ಗೆ ಎಲ್ಲ, ಇದು ರಾಜರಿಗೆ ತುಂಬಾ ಅಭೀಷ್ಟಪ್ರದ. ಅಂದ್ರೆ ಒಬ್ಬ ರಾಜನಾಗಬೇಕು ಅಂತ ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ತಾನು ಒಳ್ಳೆ ಪದವಿಯನ್ನ ಪಡಿಬೇಕು ಅಂತ ಆದ್ರೆ, ತನ್ನ ಸ್ಥಾನಮಾನವನ್ನು ಪಡಿಬೇಕು ಅಂತ ಆದ್ರೆ, ಆಗ ಈ ಶ್ಲೋಕಗಳೆಲ್ಲ ಕಾರ್ಯಕಾರಿ, ಆ ಪ್ರಯೋಜನವನ್ನು ತಂದುಕೊಡುತ್ತೆ ಅಂತ. ಪಾರಂಪರ್ಯೇಣ ರಾಜ್ಯತ್ವಂ ತದೀಯಾನಾಂ ಮದೀರಿತಂ ಅಂತ ಹೇಳೋ ತರ ಮುಂದಕ್ಕೆ 7ನೇ ಅಧ್ಯಾಯದಲ್ಲೇ ಬರುತ್ತೆ. ಆಗ ರಾಜರಿಗೆ ಇದು ಅಭೀಷ್ಟಪ್ರದ ಮತ್ತೆ ಅಭಿಮತ ಕಾರ್ಯಸಿದ್ಧಿ, ಅನ್ಕೊಂಡಿದ್ದು ಸಾಧನೆ ಮಾಡ್ಲಿಕ್ಕಾಗತ್ತೆ ಅಂತ ಈ ವಿಷಯಗಳನ್ನೆಲ್ಲ ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಅಂತ. ಇಷ್ಟು ಈ ಶ್ರೀಮುಷ್ಟಮಾಚಾರ್ಯರ ವ್ಯಾಖ್ಯಾನದಲ್ಲಿ ಸಿಗುತ್ತೆ. ಇನ್ನು ಷಟ್ಪುರಾಚಾರ್ಯರ ಇದರಲ್ಲಿ ಆರ್ಯ ಅನಭಿಮತಂ ಇದಮಾಖ್ಯಾನಂ ಇತಿ ಆಶಂಕಯ ಜಾತ ಸಂಶಯ ರೂಪ ಪಾಪ ಪರಿಹಾರಕಂ ಇತ್ಯರ್ಥ. ಇವರು ಬೇರೆ ಅರ್ಥ ತೆಗಿತಾರೆ ಈ ವಾಕ್ಯಕ್ಕೆ. ಅಂದ್ರೆ ಒಬ್ರು ವ್ಯಾಖ್ಯಾನದ ಪ್ರಕಾರ ವ್ಯಾಸಮುಷ್ಟಿ ಘಟನೆನ ವರ್ಣನೆ ಮಾಡಿದ್ರು, ಇನ್ನು ಕೆಲವರು ವ್ಯಾಸಮುಷ್ಟಿಯ ಬಗ್ಗೆ ಈ ವಿಷಯಗಳನ್ನ ವರ್ಣನೆ ಮಾಡ್ಲಿಲ್ಲ, ಸ್ವಲ್ಪ ಇನ್ ಬೇರೆ ವಿಷಯಕ್ಕೆ ಹೋಗ್ತಾರೆ. ಏನ್ ಇವ್ರು ವ್ಯಾಖ್ಯಾನ ಮಾಡಿದ್ದು, ಈಗ ಕುಜನಾಶಂಕಯ ಜಾತ ವರ್ಜಿನಾತಿ ಹರಂಚನೆ ಅಂದ್ರೆ ನಮಗೆ ಪಾಪ ಎಲ್ಲಿ ಹೇಗ್ ಬರುತ್ತೆ ಅಂತ ನೋಡಿ.
ನಾವು ಅನ್ಕೊಂಡಿರ್ತೇವೆ ನಾವು ತುಂಬಾ ಒಳ್ಳೆಯವರು, ನಾವೇನ್ ಪಾಪ ಮಾಡಲ್ಲ, ನಾವು ದಿನನಿತ್ಯ ನಂಬೋರು, ರಾಜರನ್ನು ನಂಬ್ತೀವಿ, ರಾಜರ ರುಜುತ್ವ ನಂಬ್ತೀವಿ, ಅವ್ರ ಲಾತವ್ಯನು ಅಂತ ನಂಬ್ತೀವಿ, ಸಪ್ತವೃಂದಾವನಾಖ್ಯಾನ ಕೃತಿಯನ್ನು ನಂಬ್ತೀವಿ, ಅದು ಪ್ರಮಾಣ ಅಂತ ನಂಬ್ತೀವಿ, ಎಲ್ಲ ಒಪ್ಕೊಳ್ತೀವಲ್ಲ. ಇಷ್ಟೆಲ್ಲ ಒಪ್ಕೊಂಡ್ಮೇಲೆ ಇದೇನ್ ಪಾಪ ಬರುತ್ತೆ? ಈ ವಿಷಯ ಬೇಡಿ, ಬೇರೆ ವಿಷಯದಲ್ಲಿ ಬರ್ಬೋದಲ್ಲ, ಅದ್ ಬೇರೆ ವಿಷಯ ಬೇಡಿ, ಈ ವಿಷಯದಲ್ಲಿ ಸದ್ಯಕ್ಕೆ ಇದೆಲ್ಲ ಒಪ್ಕೊಂಡಿದೀವಲ್ಲ, ಇಷ್ಟೆಲ್ಲ ಒಪ್ಕೊಂಡ್ಮೇಲೆ ಪಾಪ ಹೇಗ್ ಬರ್ಲಿಕ್ಕೆ ಸಾಧ್ಯ ಅಂತ ನಮಗ್ ಅನ್ನಿಸ್ಬಹುದು. ಅದನ್ನ ದುಃಖನೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಪಾಪನೇ ಬರ್ಲಿ ಅಂತ ದುಃಖ ಅಲ್ಲಿಂದ ಬರುತ್ತೆ ಅಂತ. ಮತ್ತೆ ಷಟ್ಪುರಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ಇದಂ ಆಖ್ಯಾನಂ ಆರ್ಯ ಅನಭಿಮತಂ ಇತಿ ಆಶಂಕಯ ಜಾತ ಸಂಶಯ ರೂಪ ಪಾಪ ಪರಿಹಾರಕಂ. ಈ ಎಲ್ಲ ಶ್ಲೋಕಗಳನ್ನ ಯಾಕೆ ಹೇಳ್ಕೊಳ್ಬೇಕು? ಈಗ ಹಿಂದೆ ಬಂದಿದ್ದು ಅಂದ್ರೆ ವೇದವ್ಯಾಸರದು, ಮತ್ತೆ ತ್ರಿವಿಕ್ರಮ ವಾಮನ ಇದೆಲ್ಲ, ಮತ್ತೆ ಇದು ಶೇಷಶಾಹಿ ಯಾಕೆ ಹೇಳ್ಕೊಳ್ಬೇಕು ಅಂದ್ರೆ, ಈ ಆಖ್ಯಾನ ಗ್ರಂಥ ಏನಿದೆ, ಈ ಆಖ್ಯಾನ ಗ್ರಂಥ ಆರ್ಯ ಅನಭಿಮತಂ, ಇದು ಆರ್ಯರಿಗೆ, ಜ್ಞಾನಿಗಳಿಗೆ ಇದು ಸಮ್ಮತ ಅಲ್ಲ ಅಂತ ಏನಾದ್ರೂ ಮನಸ್ಸಿಗೆ ಸಂಶಯ ಬಂದ್ರೆ ನಮ್ಗೆ ಇದು ಕುಜನಾಶಂಕೆ. ಕೆಲವರೆಲ್ಲ ಹೇಳ್ತಾರೆ ಇದೆಲ್ಲ ಹಾಗೆಲ್ಲ ಹೀಗಲ್ಲ ಅಂತ. ಯಾರು ಹೇಳಿ ನಮ್ಗೆ ಏನಾದ್ರು ತಲೆಗೆ ಬಂದು ಆರ್ಯ ಅನಭಿಮತಂ ಇದಂ ಆಖ್ಯಾನಂ, ಅಯ್ಯೋ ಇದು ಜ್ಞಾನಿಗಳೆಲ್ಲ ಸ್ವೀಕಾರ ಮಾಡಿಲ್ಲ ಇದನ್ನ, ಇದಕ್ಕೆ ಪ್ರಾಮಾಣ್ಯ ಇಲ್ಲ, ಇದು ಪ್ರಮಾಣ ಅಲ್ಲ ಅಂತಾರೆಲ್ಲ ಈ ತರ ಸಂಶಯ ಬಂದ್ರೆ ಇದು ಪ್ರಮಾಣ ಹೌದೋ ಅಲ್ವೋ, ಅಥವಾ ಇದು ಅಪ್ರಮಾಣನೆ ಅಂತ ಬಂದ್ಬಿಟ್ರೆ, ಈ ತರ ಎಲ್ಲ ಮನಸ್ಸಿಗೆ ಬಂದ್ರು ಅದೊಂದು ಪಾಪ ಘಟನೆಗೆ ಕಾರಣ ಆಗುತ್ತೆ. ಆ ಪಾಪ ಪರಿಹಾರ ಆಗೋದು ಹೇಗೆ? ಮನಸಾಪಿನ ಚಿಂತನೆಯ ಅಂತ ಹೇಳ್ತಾರೆ ಈ ತರ ವಿಷಯಗಳನ್ನ. ಅದನ್ನ ಇಂಥ ಪಾಪ ಪರಿಹಾರ ಆಗಬೇಕು ಅಂತ ಆದ್ರೆ ಬ್ರಜಿನ ಆರ್ತಿಹರಂಚಮೇ ಭಜಾಮಿ ಭಜನೆಯಂತಂ ಭುಜಗೇಶ್ವರ ಶಾಹಿ, ಅನಂತ ಶಾಹಿಯನ್ನ ನಿರಂತರವಾಗಿ ಚಿಂತನೆ ಮಾಡ್ಬೇಕು, ವಾಮನನ ಚಿಂತನೆ ಮಾಡ್ಬೇಕು, ತ್ರಿವಿಕ್ರಮನನ್ನ ಮತ್ತೆ ವೇದವ್ಯಾಸರನ್ನ ಅಂತ. ಹೀಗೆ ಈ ವಿಷಯವನ್ನ ಇವರು ಒತ್ತು ಕೊಟ್ಟು ಹೇಳ್ತಾರೆ. ಇದಾದ್ಮೇಲೆ ಅವರು ಮುಂದಿನ ಶ್ಲೋಕದ ವಿವರಣೆಗೆ ಹೋಗ್ತಾರೆ. ಅಥಮಧುಂ ಯುಧಿ ನಿಹತ್ಯ ಅಂತ. ಆ ಶ್ಲೋಕ ಪ್ರಾರಂಭ ಮಾಡೋದಕ್ಕೆ ಒಂದಿಷ್ಟು ಪೀಠಿಕೆಯನ್ನ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ಕಡಗಲಿ ಶ್ರೀನಿವಾಸಾಚಾರ್ಯ ಒಂದು ವ್ಯಾಖ್ಯಾನ ಇದೆ ಈ ಶ್ಲೋಕಗಳಿಗೆ 80, 81ಕ್ಕೆ. ಅದನ್ನ ನೋಡಿ ಅದನ್ನ ಮುಂದಕ್ಕೆ ಹೋಗೋಣ. ಆ ಶ್ಲೋಕ ದೀರ್ಘವಾಗಿದೆ ಮುಂದಿದ್ದು. ಅದೇನ್ ಹೇಳ್ತಾರೆ ಇದ್ರ ಅನ್ನೋದನ್ನ ಮುಂದೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹರಿಯೇ ನಮಃ. ಧನ್ಯವಾದಗಳು.